ನಮಸ್ಕಾರ ವೀಕ್ಷಕರೇ, ಪಠಾಣ್ ಪವರ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ರಾಜು ದಖನಿ. ರಾಜ್ಯದಲ್ಲಿಯೇ ಹೈ ವೋಲ್ಟೇಜ್ ಕ್ಷೇತ್ರವಾಗಿರತಕ್ಕಂತಹ ಸಿಗ್ಗಾವಿ ಸವಣೂರಿನಲ್ಲಿ ಮೊನ್ನೆಯಷ್ಟೇ ನಡೆದಿರತಕ್ಕಂತಹ ಲೋಕಸಭೆ ಚುನಾವಣೆಯಲ್ಲಿ ಆರಿಸಿ ಬಂದಿರತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರ ಏನು ಒಂದು ತವರು ಕ್ಷೇತ್ರ ಇದೆ, ಆ ಕ್ಷೇತ್ರದ ಇವಾಗ ಇಡೀ ರಾಜ್ಯವನ್ನೇ ತನ್ನತ್ತ ಸೆಳೆಯುವಂಥ ಕೆಲಸ ಮಾಡ್ತಿದೆ. ಈ ಹಿಂದೆಯೂ ಕೂಡ ಇದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಒಂದಷ್ಟು ಮತಗಳಿಂದ ಪರಾಜಿತಗೊಂಡಿರ್ತಕ್ಕಂತಹ ನಮ್ಮ ಪಠಾಣ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ಸರ್. ಇವಾಗ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವೊಂದಷ್ಟು ಮತಗಳ ಅಂತರದಿಂದ ತಾವು ಪರಾಜಿತಗೊಂಡಿದ್ರಿ. ತದಾದ ನಂತರ ಸಾಕಷ್ಟು ಪಕ್ಷ ಸಂಘಟನೆಗೆ ಶ್ರಮಿಸಿದಿರಿ. ಮೊನ್ನೆಯಷ್ಟೇ ನಡೆದಿರ್ತಕ್ಕಂತಹ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಕೊಟ್ಟಿರ್ತಕ್ಕಂಥ ಲೀಡು ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿದೆ ಹಾಗೂ ಒಂದಷ್ಟು ಕುತೂಹಲವನ್ನು ಕೂಡ ಕೆರಳಿಸಿದೆ. ಕಳೆದ 20 ವರ್ಷಗಳಿಂದ ಇದೊಂದು ಕ್ಷೇತ್ರ BJPಯ ಭದ್ರಕೋಟೆ ಎಂತಲೇ ಖ್ಯಾತಿ ಹೊಂದಿದೆ. ಸೊ ಹೀಗಿರುವಾಗ ತಾವು ಒಂದು ಈ ಕ್ಷೇತ್ರದ ಮೂಲ ನಿವಾಸಿಗಳ ಅಥವಾ ಹೊರಗಿನವರ? ನಾನು ಶಿಗ್ಗಾಂವ್ ಪಟ್ಟಣದ ಖಾಜಿ ಖಾನ್ ಓಣಿಯ ಮೂಲ ನಿವಾಸಿ. ನಮ್ಮ ತಂದೆಯವರು ಮೊಹಮ್ಮದ್ ಖಾನ್ ಪಠಾಣ್ ಅಂತೇಳಿ ಮೂಲತಃ ಖಾಜಿ ಖಾನ್ ಓಣಿಯಲ್ಲಿ ಹುಟ್ಟಿ ಬೆಳೆದವರು. ಅವರು ತುಂಬ ಬಡತನ ಕುಟುಂಬದಿಂದ ಬಂದವರು. ಭಾಳಷ್ಟು ಶಿಗ್ಗಾಂವಲ್ಲಿ ನೀವು ಹಳೆ ಜನ ಹೋಗಿ ನೀವು ಖಾಜಿ ಖಾನ್ ಓಣಿಯಲ್ಲಿ ವಿಚಾರ ಮಾಡಿರ್ಬೋದು. ನಮ್ಮ ತಂದೆಯವರು ಚಾ ಪುಡಿಯನ್ನು ಮಾರ್ತಿದ್ರು, ಐಸ್ ಕ್ರೀಮನ್ನು ಮಾರಿದ್ದಾರೆ, ಬಟ್ಟೆ ವ್ಯಾಪಾರಸ್ಥರಾಗಿದ್ದರು. ನಂತರ ದಿನಗಳಲ್ಲಿ ನಮ್ಮ ಕುಟುಂಬದ ಒಂದು ಆಸ್ತಿ ಸಲುವಾಗಿ ಅವರು ಬೊಮ್ಮನಹಳ್ಳಿಗೆ ಹೋಗಿ ಆಸ್ತಿಯನ್ನು ಮಾಡ್ತಿದ್ರು. ಅವರು ನಾವು ಮೂಲ ಶಿಗ್ಗಾಂವ್ ಪಟ್ಟಣದ ಖಾಜಿ ಖಾನ್ ಓಣಿಯಲ್ಲಿ ಹುಟ್ಟಿ ಬೆಳೆದವರು ನಾವೆಲ್ಲ. ಕಳೆದ ಬಾರಿ ನಡೆದಿರ್ತಕ್ಕಂತಹ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ನಿಮಗೆ ಒಂದು ಅನುಭವವನ್ನು ಕೊಟ್ಟಿದೆ. ಅದೇ ರೀತಿ ಇಲ್ಲಿನ ಕ್ಷೇತ್ರದ ಜನತೆ ನಿಮ್ಮ ಮೇಲೆ ಸಾಕಷ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಏಕೆಂತಂದರೆ ನೀವು ಸೋಲನ್ನೇ ಮಾತ್ರ ಅಲ್ಲಿ ಒಂದು ಅನುಭವವನ್ನಾಗಿ ತಗೊಂಡಿದ್ದೀರಿ. ತದನಂತರ ನಡೆದ MP ಚುನಾವಣೆಯಲ್ಲಿ ತಾವು ಯಾವೆಲ್ಲ ರೀತಿ ಲೀಡ್ ಕೊಡೋದಕ್ಕೆ ಸಾಧ್ಯವಾಯಿತು ಸರ್? ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರ ರಾಜ್ಯದಲ್ಲಿ ಒಂದು ವಿಶೇಷ ಕ್ಷೇತ್ರ ಇದು. ಯಾಕಂತ ಹೇಳಿದ್ರೆ ಶಿಶ್ನಾಳ ಶರೀಫರು ಗೋವಿಂದ ಭಟ್ರ ಒಂದು ಸಂಬಂಧ, ಜೊತೆಗೆ ಕನಕದಾಸರ ಸಂಬಂಧ, ಹಜರತ್ ಶಾ ಖಾದ್ರಿ, ಅಲಾನ್ ಶಾ ಖಾದ್ರಿ ದರ್ಗಾಗಳ ಜೊತೆಗೆ ಹಿಂದೂ ಮುಸ್ಲಿಂ ನಡ್ಕೊಳ್ಳುವಂಥ ಸಂಬಂಧ ಒಂದು ವಿಶೇಷ ಕ್ಷೇತ್ರ ಇದು. ಇಲ್ಲಿ ಯಾವತ್ತೂ ಕೂಡ ಇಲ್ಲಿ ಒಂದು ಇತಿಹಾಸ ಇದೆ. ನಾನು ಕಳೆದ ಚುನಾವಣೆಯಲ್ಲಿ ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟರು. ನಾಳೆ ನಾಮಿನೇಷನ್ ಕೊಡೋ ದಿನ ಇತ್ತು. ಇವತ್ತಿನ ಸಾಯಂಕಾಲ ಘೋಷಣೆಯಾಗಿ ಬೆಳಗ್ಗೆ 11 ಗಂಟೆಗೆ B.Pharm ಸಿಕ್ತು. 2 ಗಂಟೆಗೆ ನಾನು ನಾಮಿನೇಷನ್ ಮಾಡಿ ನಾನು ಪ್ರಚಾರಕ್ಕೆ ಹೊಂಟೆ. ನನಗೆ ಪ್ರಚಾರಕ್ಕೆ ಸಮಯ ಸಿಗಲಿಲ್ಲ. ಮತ್ತು ತಾವೆಲ್ಲ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯ ಹಿಂದೆ ನಾನು ಚುನಾವಣೆ ಮಾಡಿಲ್ಲ. ನಾನು ಈ ರಾಜ್ಯದ ಹಾಲಿ ಮುಖ್ಯಮಂತ್ರಿ ವಿರುದ್ಧ ನಾನು ಚುನಾವಣೆ ಮಾಡಿದರೂ ಕೂಡ ನನಗೆ ಕೇವಲ ಅಲ್ಪ ಸಮಯದಲ್ಲಿ ಒಂದು ವಾರದಲ್ಲಿ 65,000 ಮತಗಳನ್ನು ಕೊಟ್ಟಂಥ ಈ ಮತದಾರರಿಗೆ ನಾನು ಪಲ್ಸ್ ಅಂತ ತಿಳ್ಕೊಂಡು ಸೋತರೂ ಕೂಡ 2ನೇ ದಿನ ನಾನು ಕ್ಷೇತ್ರದಲ್ಲಿ ನಾನು ಪ್ರಚಾರಕ್ಕೆ ಇಳಿದು ಸಂಘಟನೆ ಮಾಡಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ವಿನೋದ ಸೂಟಿ, ಅಂದರೆ ಅವ್ರೇನು ಶಾಸಕರಾದವರಲ್ಲ, ಅವ್ರೇನು ಮಂತ್ರಿ ಆದವರಲ್ಲ, ಅವ್ರೇನು ರಾಜ್ಯ ಗುರುತಿಸುವಂಥ ನಾಯಕರಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಮುಂದಿಟ್ಕೊಂಡು ನಾವು 93,000 ಓಟುಗಳನ್ನು 30 ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಮೊಟ್ಟ ಮೊದಲಿಗೆ ನಾವು ಲೀಡ್ ಮಾಡಿ ನಮ್ಮ ಸಾಧನೆಯನ್ನು ನಾವು ತೋರಿಸಿದ್ದೇವೆ. ಇವಾಗ ಶಿಗ್ಗಾಂವ್ ರಾಜಕಾರಣ ಅಂತಂದರೆ ಸಾಕಷ್ಟು ಬದಲಾವಣೆಗಳನ್ನು ಜನರು ಇಲ್ಲಿ ನಿರೀಕ್ಷಿಸಿದ್ದಾರೆ. ಅದರ ಬಗ್ಗೆ ಹೇಳೋದಾದರೆ ನಿಮ್ಮ ಪ್ರಕಾರ ಯಾವ ಒಂದು ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಹೇಳ್ತಾರೆ? ಶಿಗ್ಗಾಂವ್ ಸವಣೂರು ಜನ ಬಸವರಾಜ ಬೊಮ್ಮಾಯಿ ಅವ್ರಿಗೆ ನಂಬಿ 3 ಸಲ ಶಾಸಕರು ಮಾಡಿದರು. ಅವ್ರು 1ನೇ ಸಲ ಶಾಸಕರಾದರು, ನೀರಾವರಿ ಮಂತ್ರಿ ಆದರು. 2ನೇ ಸಲ ಶಾಸಕರಾದರು, ಅವತ್ತವ್ರ ಸರ್ಕಾರ ಇಲ್ಲ. 3ನೇ ಸಲ ಶಾಸಕರಾದಾಗ ಅವರು ಹೋಮ್ ಮಿನಿಸ್ಟರ್ ಆದರು, ಮುಖ್ಯಮಂತ್ರಿ ಆದರು. ಈ ಕ್ಷೇತ್ರದ ಜನ ಅವರಿಂದ ಬಹಳಷ್ಟು ನಿರೀಕ್ಷೆಗಳನ್ನು ವ್ಯಕ್ತಪಡಿಸಿದರು. ಆದರೆ ಯಾವುದೇ ನಿರೀಕ್ಷೆ ಇಲ್ಲಿ ಉದ್ಯೋಗದ ಕ್ಷೇತ್ರದಲ್ಲಾಗಲಿ, ಶಿಕ್ಷಣದ ಕ್ಷೇತ್ರದಲ್ಲಾಗಲಿ, ನೀರಾವರಿ ಕ್ಷೇತ್ರದಲ್ಲಾಗಲಿ, ಮಹಿಳಾ ಸಬಲೀಕರಣ ಆಗಲಿ, ಯಾವ ಕ್ಷೇತ್ರದಲ್ಲೂ ಗಮನಾರ್ಹ ಸಾಧನೆಗಳಾಗಲಿಲ್ಲ. ಇಲ್ಲೇ ಸಮೀಪ ಸುಮಾರಷ್ಟು ನದಿಗಳು ಹರಿತಾ ಇದ್ರು, ಇಲ್ಲಿ ನೀರಾವರಿಯ ಸಂಪೂರ್ಣ ವ್ಯವಸ್ಥೆ ಆಗಲಿಲ್ಲ. ಕುಡಿಯೋ ನೀರಿನ ಬಗ್ಗೆ ಇವತ್ತು ಕೂಡ ಸವಣೂರಲ್ಲಿ ಭಾಳ ಆಶ್ಚರ್ಯ ಆಗ್ತೈತೆ. 15 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ಸುಮಾರು 45,000 50,000 ಜನಸಂಖ್ಯೆ ಇರುವ ಸವಣೂರು ಗ್ರಾಮಕ್ಕೆ 15 ದಿನಕ್ಕೊಮ್ಮೆ ನೀರು ಕೊಡ್ತಾರೆ.
ನೈರ್ಮಲ್ಯಕರಣದ ಅಲ್ಲಿ ಎಷ್ಟು ಗಲೀಜು ಐತೆ ಅಂದ್ರೆ ನೀವು ನೋಡಿದ್ರೆ ಭಾಳ ಆಶ್ಚರ್ಯ ಆಗ್ತೈತಿ. ನೀವು ಬೇಕಾದ್ರೆ ಕಾರಿಗಾರ್ ಪ್ಲಾಟ್ ಅಂತೇಳಿ ಒಂದು ಪ್ಲಾಟ್ ಐತಿ. ಹೋದ ವರ್ಷ ಇವರು ಮುಖ್ಯಮಂತ್ರಿ ಇದ್ರು. ಆ ಸಂದರ್ಭದಲ್ಲಿ ಒಬ್ಬ ಹುಡುಗ ಕೆರೆಯಲ್ಲಿ ಬಿದ್ದು ತೀರ್ಕೊಂಡಿದ್ದ. ನಾನು ಅವಾಗ ನೋಡಕ್ಕೆ ಹೋಗಿದ್ದೆ. ಎರಡೂ ಕಡೆ ಮನೆಗಳಿದಾವು, ರಸ್ತೆ ನಡುವ ಕೆರೆ ಇದ್ದಂಗೆ ಕಾಣ್ತಾ ಇತ್ತು. ಆ ಥರ ಅವ್ಯವಸ್ಥೆ ಈ ಕ್ಷೇತ್ರದಲ್ಲಿ ಆಗಿದೆ. ಶಿಕ್ಷಣದ ವಿಚಾರದಲ್ಲಿ ನಾವು ಮಾತನಾಡ್ಬೇಕಂದ್ರೆ ಇನ್ನೂ ಕೂಡ ಇವತ್ತು ನೀವು BO ಆಫೀಸ್ಗೆ ನೀವು ಫೋನ್ ಮಾಡಿರಿ, 200 ಕೊಠಡಿಗಳ ಅವಶ್ಯಕತೆ ಇದೆ. ಒಬ್ಬರು ಮುಖ್ಯಮಂತ್ರಿ ಆಗಿ ಹೋದರೂ ಕೂಡ ಇಲ್ಲೇ ಈ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅವರ ಸಾಧನೆ ಶೂನ್ಯ ಅಂತ ಹೇಳ್ತೀನಿ ನಾನು. ಕೇವಲ ಅಧಿಕಾರ, ತಮ್ಮ ದುಡ್ಡಿನಿಂದ ಅವ್ರು ಗೆಲ್ಲೋದು, ತಾವು ಅಧಿಕಾರ ಪಡ್ಕೊಳ್ಳೋದು, ಆರಾಮಿರುವಂಥ ಕೆಲಸ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಇವಾಗ ಪಕ್ಷ ಸಂಘಟನೆ ಹೇಗೆ ನಡೀತಾ ಇದೆ ಅಂತ? ಕಾಂಗ್ರೆಸ್ ಅಲ್ಲಿ ನಾನು ಒಂದು ಪಕ್ಷದ ಒಂದು ಸಿಸ್ಟಮ್ ಇರ್ತೈತಿ. ಪಕ್ಷ ಗೆಲ್ಲಿ ಸೋಲ್ಲಿ, ಪಕ್ಷ ಸೋತವ್ರಿಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟಿರ್ತಾರೆ, ಗೆದ್ದವ್ರಿಗೂ ಜವಾಬ್ದಾರಿ ಇರ್ತೈತೆ. ನಾನು ಇಲ್ಲಿ ಪರಾಜಿತ ಅಭ್ಯರ್ಥಿ ಆದ ನಂತರ ನಮ್ಮ 2 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನು ಹಾಗೂ ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಸೋಮಣ್ಣ ಬೇವನಮರದವರನ್ನು ಕರೆದುಕೊಂಡು ಇನ್ನೂ ಬಹಳಷ್ಟು ಹಿರಿಯ ಮುಖಂಡರನ್ನು, ಪುರಸಭಾ ಸದಸ್ಯರನ್ನು, ಗ್ರಾಮ ಪಂಚಾಯಿತಿ ಸದಸ್ಯರನ್ನು, ಎಲ್ಲ ಹಿರಿಯರ ಮುಖಂಡರನ್ನು ಕರ್ಕೊಂಡು ನಾವು ಸಂಘಟನೆ ಮಾಡ್ತಾ 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 ಬಂದು ಕೊನೆ ನಮಗೆ ವಿನೋದ ಸೀಟರ್ ಟಿಕೆಟ್ ಕೊಟ್ಟರು. ನಾವು ಸುಮಾರು 24 ಸಭೆಗಳನ್ನು ಮಾಡಿ ನಮ್ಮ ಸರ್ಕಾರದ ಸಾಧನೆಗಳನ್ನು ತಿಳಿಸಿ ಇವತ್ತು ನಾವು 93,000 ಓಟುಗಳಿಗೆ ನಾವು ರೀಚ್ ಆಗಿದ್ದೇವೆ. ಬಿಜೆಪಿಯ ಭದ್ರಕೋಟೆನೇ ಅಂತ ಹೆಸರುವಾಸಿಯಾಗಿರತಕ್ಕಂತಹ ಸಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ ಈ ಬಾರಿ ತಾವು 8,500ಗಳ ಮತಗಳ ಒಂದು ಭಾರಿ ಆದಂತಹ ಒಂದು ಲೀಡ್ ಕೊಟ್ಟಿದ್ದೀರಲ್ಲ, ಅದು ಹೇಗೆ ಸಾಧ್ಯವಾಯಿತು ಸರ್? ಹೇಳ್ತಾ ಇದ್ದೀನಲ್ಲ, ಈ ಕ್ಷೇತ್ರದ ಜಾಗ್ರಫಿ ಇದೆ. ಈ ಕ್ಷೇತ್ರದ ಜಾಗ್ರಫಿ ನೀವು ನೋಡಿದರೆ ಇದು ಒಳ್ಳೆ ವಿಚಾರವಂತರ ಕ್ಷೇತ್ರ. ಇದು ಇಲ್ಲೇ ಭಾವೈಕ್ಯತೆ ಇರುವಂಥ ಕ್ಷೇತ್ರ ಇದು. ಇಲ್ಲಿ ಹಿಂದೂ ಮುಸ್ಲಿಂ ಭಾಳ ಪ್ರೀತಿ ಇರುವಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕೇವಲ ಬಸವರಾಜ ಬೊಮ್ಮಾಯಿ ಅವರು ದುಡ್ಡಿನಿಂದ ರಾಜಕಾರಣ ಮಾಡಿದ್ದಾರೆ. ನಮ್ಮಲ್ಲಿ ಏನಾಗ್ತಾ ಇರ್ತೈತೆ ಅಂದರೆ ಸಂಘಟನೆ ಕೊರತೆಯಿಂದ ಹಿನ್ನಡೆಯುತ್ತೆ. ಇಲ್ಲಿ ಯಾವಾಗ ಪಕ್ಷ ನನಗೆ ಜವಾಬ್ದಾರಿ ಕೊಡ್ತು, ನಾನು ಪಕ್ಷದ ನಮ್ಮ ಬ್ಲಾಕ್ ಅಧ್ಯಕ್ಷರು ಹಾಗೂ ಹಿರಿಯ ಮುಖಂಡರು ಕರ್ಕೊಂಡು ನಾವು ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿಗೆ ಹೋಗಿ ಪಕ್ಷದ ಸಮಸ್ಯೆಗಳನ್ನು, ವಿಶೇಷವಾಗಿ ನಮ್ಮ ಜಿಲ್ಲೆಯ 5 ಜನ ಶಾಸಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಸಲೀಂ ಅಹಮದ್ ಅವರ ಸಹಕಾರ ತೆಗೆದುಕೊಂಡು ನಾವು ಜನರ ಕಾರ್ಯಗಳನ್ನು ಮಾಡ್ತಾ ಬಂದ್ವಿ. ಭ್ರಷ್ಟ ಅಧಿಕಾರಿಗಳನ್ನು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಹಕಾರದಿಂದ ಅವ್ರ ಬದಲಾವಣೆಯನ್ನು ಮಾಡಿದ್ವಿ. ಒಳ್ಳೆಯ ಅಧಿಕಾರಿಗಳನ್ನು ಹಾಕಿಕೊಂಡು ಇವತ್ತು ಈ ಕ್ಷೇತ್ರದಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಜನರಿಗೆ ರೀಚ್ ಆದ್ವಿ. ನಮ್ಮ ಸರ್ಕಾರ ಕೊಟ್ಟಂಥ ಯೋಜನೆ ಗೃಹಲಕ್ಷ್ಮಿ ಆಗಲಿ, ನಮ್ಮ ಸರ್ಕಾರ ಕೊಟ್ಟಂಥ ಶಕ್ತಿ ಯೋಜನೆ ಆಗಲಿ, ಕರೆಂಟ್ ಫ್ರೀ ಆಗಲಿ, ಬಸ್ಸಿನ ಯೋಜನೆ ಆಗಲಿ, ಆಮೇಲೆ ನಿರುದ್ಯೋಗಿ ಯುವಕರಿಗೆ ಕೊಟ್ಟಂಥ ಅಮೌಂಟ್ ಆಗಲಿ, ಅವೆಲ್ಲ ಯೋಜನೆಗಳನ್ನು ಹೇಳ್ತಾ ಹೇಳ್ತಾ ನಮ್ಮ ಸರ್ಕಾರದ ಸಾಧನೆಗಳನ್ನು ಹೇಳಿ ಇವತ್ತು ಈ ಲೋಕಸಭಾ ಕ್ಷೇತ್ರದಲ್ಲಿ 8,600 ಲೀಡ್ ಕೊಡಲಿಕ್ಕೆ ನಾವು ಸಾಧ್ಯ ಆಯಿತು. ನಮ್ದು ಎಕ್ಸ್ಪೆಕ್ಟೇಷನ್ 1 ಲಕ್ಷ ಓಟನ್ನು ದಾಟಿ ಸುಮಾರು 25,000 ಲೀಡ್ ಮಾಡಬೇಕಂತಿತ್ತು. ಆದರೆ ನೇಹಾ ಹಿರೇಮಠ ಪ್ರಕರಣದಿಂದ ಒಂದು ಸ್ವಲ್ಪ ಹಿನ್ನಡೆ ಆಯ್ತು. ಇಲ್ಲಾಂದ್ರೆ ನಾವು 1,05,000 ರೀಚ್ ಆಗ್ತಿದ್ವಿ. ಈ ಸಂದರ್ಭದಲ್ಲಿ ಕಾರ್ಯಕರ್ತರಲ್ಲಿ ತಾವು ಯಾವ ರೀತಿ ವಿಶ್ವಾಸ ಹಾಗೂ ಭರವಸೆ ಮೂಡಿಸಿ ಅವರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾ ಇದ್ದೀರಿ? ಒಳ್ಳೆಯ ಕಾರ್ಯಕರ್ತರು. 5 ಟೈಮ್ ಸೋತೈತಿ ಕ್ಷೇತ್ರ. ಸೋತರೂ ಕೂಡ ಒಂದು ಮುಖ್ಯಮಂತ್ರಿ ವಿರುದ್ಧ 65,000 ಓಟುಗಳನ್ನು ಹಾಕ್ತಾರೆ. ಒಂದು ಮುಖ್ಯಮಂತ್ರಿ ತಮ್ಮ ಸೀಟನ್ನು ಉಳಿಸ್ಕೊಳ್ಳಿಕ್ಕೆ ಜಿಲ್ಲೆಯನ್ನು ಸೋಲ್ತಾರೆ. ಜಿಲ್ಲಾ 5 ಸೀಟ್ ಕಳ್ಕೊಂತಾರೆ. ರಾಜ್ಯ ಸುತ್ತೋದಿಲ್ಲ ಅವರು. ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಹೇಗಿರ್ಬೇಕು? ನಾಮಿನೇಷನ್ ಮಾಡಿ ಸೀದಾ ವೋಟಿಂಗಿಗೆ ಬರಬೇಕು. 2 ಹೆಲಿಕಾಪ್ಟರ್ ಮಾಡಿದ್ರು ಅವರು. ದಿನಾ ಸಾಯಂಕಾಲ ಬಂದು ಇಲ್ಲಿ ಹೇಳಿದ್ರು ತಮ್ಮ ಕುಟುಂಬ ಅವ್ರು ಗೆಲ್ಲಿಕ್ಕೆ ಸುದೀಪ್ ಅವ್ರನ್ನ ಕರೆಸ್ಬೇಕಾಯ್ತು, ಅವ್ರಿಗೆ ತಾರಾ ಅವ್ರನ್ನ ಕರೆಸ್ಬೇಕಾಯ್ತು, ನಡ್ಡಾ ಅವ್ರನ್ನ ಕರೆಸ್ಬೇಕಾಯ್ತು, ಎಲ್ಲ ರಾಜ್ಯ ನಾಯಕರನ್ನು ತಾವು ಹೋಗಿ ಮತ್ತೊಬ್ಬರು ಗೆಲ್ಸೋದು ಬಿಟ್ಟು ತಮ್ಮನ್ನು ಗೆಲುವಿಗಾಗಿ ಫಿಲ್ಮ್ ಸ್ಟಾರ್ಗಳ ಕರೆಸಿ ಇದೊಂದು ಈ ಕರ್ನಾಟಕ ರಾಜ್ಯದಲ್ಲಿ ಕಂಡಂತ ಅತಿ ದುರ್ದೈವ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇಷ್ಟು ಮಾಡಿ ಆದರೂ ಕೂಡ ಇಂಥ ಗಟ್ಟಿ ಕಾರ್ಯಕರ್ತರಿದ್ದಾರೆ ಅಂದರೆ ಅವರಿಗೆ ಬರೀ ನಾನು ಕೊಂಡಿ ಜೋಡಿಸುವಂಥ ಕೆಲಸ ಇತ್ತು. ಆ ಕಾರ್ಯಕರ್ತರಿಗೆ ಧೈರ್ಯ ತುಂಬಿ, ಉತ್ಸಾಹ ತುಂಬಿ, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಸಹಕಾರ ತಗೊಂಡು ಕೆಲವೊಂದು 200 ಮಂದಿಗೆ ನಾವು ನಾಮಿನೇಟ್ ಮಾಡಿದ್ವಿ. ಸರ್ಕಾರದ ವತಿಯಿಂದ ನಾಮನಿರ್ದೇಶನ ಮಾಡಿದ್ವಿ. ಅವ್ರಿಗೆ ಶಕ್ತಿ ಕೊಟ್ವಿ, ಅಧಿಕಾರ ಕೊಟ್ವಿ. ಅವರಿಗೆ ನಾವು ಒಂದು ಧೈರ್ಯ ತುಂಬಿದೆ. ನೀವು ಮುಖ್ಯಮಂತ್ರಿ ವಿರುದ್ಧ 65,000 ಓಟ್ ತಗೊಳ್ಳೋದಾದ್ರೆ ನೀವು ಸಂಘಟನೆ ಮಾಡಿದ್ರೆ 1 ಲಕ್ಷ ಓಟ್ ದಾಟಬಹುದು ಅಂತೇಳಿ. ಅದು ನನ್ನ ಒಂದು ನಂಬಿಕೆ. ಅದು ಹುಸಿ ಹೋಗಲಿಲ್ಲ. ಎಲ್ಲ ಕಾರ್ಯಕರ್ತರು ಸೇರಿ ಸುಮಾರು 93,000 ಓಟ್ ಹಾಕಿದ್ರು. ಮುಂಬರುವ ನಮ್ಮ ಉಪಚುನಾವಣೆಯಲ್ಲಿ ನಮ್ಮ ಮುಂದಿನ ಟಾರ್ಗೆಟ್ 1,10,000 ಓಟ್ ಹಾಕ್ಸೋದು. ನಾವು ಹಾಕ್ಸೇ ತೀರ್ತೀವಿ. ಕಾಂಗ್ರೆಸ್ ಅನ್ನು ಗೆಲ್ಲಿಸ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಇವಾಗ ಸಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ ಒಂದಷ್ಟು ಆರೋಪ ಕೇಳಿ ಬರ್ತಾ ಇದ್ದಾವೆ. ಅದೇನಂತಂದ್ರೆ
ಕಾಂಗ್ರೆಸ್ನಲ್ಲಿ ಇವಾಗ ಬಣಗಳು ಆರಂಭಿಸ್ತಾ ಇದ್ದಾವೆ, ಮತ್ತೆ ಒಂದಷ್ಟು ಹೊಂದಾಣಿಕೆ ಇಲ್ಲ ಅಂತನೂ ಒಂದು ಮಾತು ಕೇಳಿ ಬರ್ತಾ ಇದೆ. ಏನಂತೀರಿ ಸರ್ ಇದಕ್ಕೆ? ಇವತ್ತು ಉಪಚುನಾವಣೆ ಅನಿರೀಕ್ಷಿತವಾಗಿ ಬಂದಿದೆ. ಯಾರೂ ಕೂಡ ಬಸವರಾಜ ಬೊಮ್ಮಾಯಿ ಅವ್ರು ಗೆಲ್ತಾರೆ ಅಂತೇಳಿ ಅಪೇಕ್ಷೆ ಪಟ್ಟಿದ್ದಿಲ್ಲ. ಅಲ್ಪ ಮತದಿಂದ ಅವ್ರು ಗೆದ್ದಿದ್ದಾರೆ. ಚುನಾವಣೆ ಬಂದಿದೆ. ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಆಸೆ ಇದ್ದೇ ಇರ್ತೈತೆ. ಏನಂತೇಳಿ, ನಾವು ಚುನಾವಣೆಗೆ ನಿಲ್ಲಬೇಕು, ನಾವು MLA ಆಗಬೇಕಂತೇಳಿ ಅವ್ರವ್ರು ತಮ್ಮ ತಮ್ಮ ಬೆಂಬಲಿಗರಿಂದ ನಾವು ಮಾಡ್ತಾ ಇರ್ತಾರೆ. ಅದರ ಬಗ್ಗೆ ಯಾವುದೇ ರೀತಿಯ ಬಣಾಂಕರು ಇಲ್ಲ. ಆದರೆ ವಿಶೇಷವಾಗಿ ಯಾವಾಗಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಕೆಲವೊಬ್ಬರಿಗೆ ದುಡ್ಡನ್ನು ಕೊಟ್ಟು ಮಾಡಿಸುವಂಥ ವಿಚಾರಗಳು ಇಲ್ಲೇ ನಡೀತಾ ಇರ್ತಾವೆ. ಆದರೂ ಕೂಡ ನಾವು ಕಾಂಗ್ರೆಸ್ಸಲ್ಲಿ ಒಗ್ಗಟ್ಟಾಗಿದ್ದೀವಿ. ಎಲ್ಲರೂ ಕೂಡ ನಾವು ಚುನಾವಣೆ ಉಪಚುನಾವಣೆ ವಿಷಯಕ್ಕೆ ಬರುವುದಾದರೆ ಪಕ್ಷ ಸಂಘಟನೆ ಆಗಲೇ ನೀವು ಹೇಳಿದ್ರಿ. ಹಾಗಾದರೆ ಸೋಮಣ್ಣ ಬೇವಿನ ಮರದ ಹಾಗೂ ಪಠಾಣ್ ಆಪ್ತ ಮಿತ್ರರು ಇಬ್ಬರ ಜುಗಲ್ಬಂದಿ ಹೇಗಿದೆ ಸರ್? ನೋಡ್ರಿ, ಸೋಮಣ್ಣ ಬೇವಿನ ಮರದವರು ಒಬ್ಬ ಹಿರಿಯ ನಾಯಕರು. ಅವರು BJPಯನ್ನು ಕಟ್ಟಿ ಬೆಳೆಸಿದಂಥ ನಾಯಕರು. ಅವರ ಹಿರಿತನ, ಅವರ ಅನುಭವವನ್ನು ನಾವು ಉಪಯೋಗಿಸಿಕೊಂಡು ಅವರ ಜೊತೆಗೂಡಿ ನಾವು ಅವರು ಕೂಡಿ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೂ ಜನ ಸ್ನೇಹಿತರಾಗಿ ಕೆಲಸ ಮಾಡಿ ಪಕ್ಷಕ್ಕೆ ಒಂದು ರಿಸಲ್ಟ್ ಕೊಟ್ಟಿದ್ದೇವೆ ನಾವು. ಈಗ ಎಂಥ ಸಂದರ್ಭ ಅಂದ್ರೆ, ಬಹಳಷ್ಟು ದೊಡ್ಡ ನಾಯಕರ ಏರಿಯಾದಲ್ಲೂ ಇದಾದಾಗ ಅಂಥ ಸಂದರ್ಭದಲ್ಲಿ ನಾವು ಇವತ್ತು ಶಿಗ್ಗಾಂವಿ ಲೀಡ್ ಕೊಟ್ಟೇವಂದ್ರೆ ಅದು ನಮ್ಮ ಸಂಘಟನಾ ಶಕ್ತಿಯಿಂದ ಹಾಗೂ ನಮ್ಮ ಇಬ್ಬರಲ್ಲಿರೋ ಹೊಂದಾಣಿಕೆಯಿಂದ ನಾವು ಮಾಡಿದ್ದೇವೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಆಗ್ತಾ ಇದೆ. ಒಂದು ವೇಳೆ ಟಿಕೆಟ್ ಆಕಾಂಕ್ಷಿಗಳಲ್ಲಿ ತಾವು ಕೊಡುವೊಬ್ಬರ ಅಥವಾ ಯಾಕೆ ನಿಮಗೆ ಟಿಕೆಟ್ ಕೊಡಬೇಕು ಅಂತನೋ ಒಂದು ಜನರ ಪ್ರಶ್ನೆ ಆಗಿದೆ ಸರ್. ನೋಡ್ರಿ, ನನಗೆ 2023ರಲ್ಲೂ ಟಿಕೆಟ್ ಕೊಡುವಾಗ ನನ್ನ ಸಂಘಟನೆ ನನ್ನ ಸಾಮರ್ಥ್ಯ ನೋಡೇ ಕೊಟ್ಟಿದ್ದಾರೆ. ಆದರೆ ಗೊಂದಲದಲ್ಲಿ ಟಿಕೆಟ್ ಲೇಟಾಗಿ ಕೊಟ್ಟಿದ್ದಕ್ಕೆ ನನಗೆ ಹಿನ್ನಡೆ ಆಯಿತೇ ಹೊರತು ಇಲ್ಲೇನು ಕಾಂಗ್ರೆಸ್ಸಲ್ಲೇನು ಸಮಸ್ಯೆ ಇರಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರ ಅತಿ ಹೆಚ್ಚಿನ ದುಡ್ಡಿನ ದರ್ಪದಿಂದ ಮತ್ತು ಬಸವರಾಜ ಬೊಮ್ಮಾಯಿ ಸಾಹೇಬರು ಹೇಗಂತ ಹೇಳಿದ್ರೆ, ಅವರು ನಮ್ಮ ಪಕ್ಷದಲ್ಲಿರುವಂಥ ಕೆಲವೊಂದು ಮುಖಂಡರಿಗೆ ದುಡ್ಡು ಕೊಟ್ಟು ಬುಕ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈಗಲೂ ಕೂಡ ಹೇಳ್ತಾರೆ ಜನ ಸಾಮಾನ್ಯವಾಗಿ, ತಾವು ಕೂಡ ಕ್ಷೇತ್ರದಲ್ಲಿ ತಿರುಗಾಡಿ ನೋಡ್ರಿ, ಅವರು ಬಸವರಾಜ ಬೊಮ್ಮಾಯಿ ಅವರು ಕೆಲವೊಬ್ಬ ಮುಖಂಡರಿಗೆ ನಮ್ಮ ಪಕ್ಷದ ವಿರುದ್ಧ ಕೆಲಸ ಮಾಡಲಿಕ್ಕೆ ಹಸ್ತಾ ಇರ್ತಾರೆ. ಆದರೂ ಕೂಡ ಅದನ್ನೆಲ್ಲ ಮೀರಿ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಲೀಡ್ ಕೊಟ್ಟಿದ್ದೀವಿ. ಈಗ ಬರುವಂಥ ಉಪಚುನಾವಣೆಯಲ್ಲೂ ಕೂಡ ಅದಕ್ಕಿಂತ ಹೆಚ್ಚು ಲೀಡ್ ಕೊಟ್ಟು ನಾವು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂಥ ಕೆಲಸ ನಾವು ಮಾಡ್ತೀವಿ. ಈಗ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮವರೇ ನಿಮ್ಮ ಮೇಲೆ ನಿರಂತರ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಇದನ್ನು ನೀವು ಹೇಗೆ ತೆಗೆದುಕೊಳ್ತೀರಿ ಸರ್? ನಮ್ಮವರೇ, ಅವರ ಹಿನ್ನೆಲೆ ಅದೇನು ಕ್ಷೇತ್ರದ ಜನರಿಗೆ ಗೊತ್ತಿದೆ ಮತ್ತು ಹೈಕಮಾಂಡ್ಗೂ ಗೊತ್ತಿದೆ. ಇವತ್ತು ಯಾರಾದರೂ ಅಭ್ಯರ್ಥಿ ಆಗಬೇಕನ್ನೋರು ಇವತ್ತು BJP ವಿರುದ್ಧ ಮಾತಾಡಬೇಕು. ಇವರು ವಿರೋಧ ಪಕ್ಷದ ವಿರುದ್ಧ ಮಾತಾಡಬೇಕು. ಈಗ ಸ್ವಪಕ್ಷದವರ ವಿರುದ್ಧ ಮಾತಾಡ್ತಾರೆ ಅಂತ ಹೇಳಿದರೆ ಮತ್ತು ನೀವು ಒಬ್ಬ ಪತ್ರಿಕಾ ಮಾಧ್ಯಮದವರು ನೀವು ಆರಾಮಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೋದು. ಅಲ್ಲ, ನಿಮ್ಮ ಹೋರಾಟ ಯಾರ ಜೊತೆಗೆ? BJPಯ ಜೊತೆಗೆ. ನೀವು BJP ವಿರುದ್ಧ ಮಾತಾಡಬೇಕಲ್ಲ. ಈಗ ನೀವು ಸ್ವಪಕ್ಷದವ್ರ ವಿರುದ್ಧ ಮಾತಾಡ್ತೀರಿ ಅಂತ ಹೇಳಿದರೆ ನೀವು ಯಾರ್ದೋ ಒಂದು ಮಾತಲ್ಲಿ ಮಾಡ್ತಾ ಇದ್ದೀರಿ ಅಂಥದ್ದು. ಅದು ನೇರವಾಗಿ ಎಲ್ಲರಿಗೂ ಅರ್ಥ ಆಗ್ತೈತೆ ಬಿಡ್ರಿ. ಅದರ ಬಗ್ಗೆ ಬೇರೆ ವಿಚಾರ ಇಲ್ಲ. ಅದರ ಬಗ್ಗೆ ಹೆಚ್ಚು ಮಾತಾಡಿ ಅರ್ಥ ಇಲ್ಲ. ಹಾಗಾದರೆ ನಾನೇ ನಾಯಕ, ನನ್ನ ಬಿಟ್ಟರೆ ಯಾರು ಈ ಕ್ಷೇತ್ರದಲ್ಲಿ ಬರಬಾರ್ದು ಮತ್ತು ರಾಜಕಾರಣ ಮಾಡಬಾರ್ದು ಅನ್ನೋ ಮನಸ್ಥಿತಿಗಳು ನಿಮ್ಮ ಪಕ್ಷದಲ್ಲಿ ಇವೆಯಾ ಸರ್? ನಾನೇ ನಾಯಕ, ನನ್ನಿಂದ ಸೂರ್ಯ ಬರ್ತಾನೆ, ನನ್ನಿಂದ ಚಂದ್ರ ಬರ್ತಾನೆ ಅಂತೇಳಿ ಹೇಳೋರಿಗೆ ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಜಗನ್ಮೋಹನ್ ರೆಡ್ಡಿ ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ ಇದ್ದರು. ಇವತ್ತು ಅವ್ರ ಪರಿಸ್ಥಿತಿ ಏನಾಯಿತು? ಇದೇ ಆಂಧ್ರದಲ್ಲಿ ಅವ್ರಿಗೆ ಅಪೋಸಿಷನ್ ಸಿಗುವಂಥ ಸೀಟ್ಗಳು ಸಿಗಲಿಲ್ಲ. ಇದೆಲ್ಲ ನಡೆಯೋದಿಲ್ರಿ. ಜನರೇ ದೊಡ್ಡವರು, ಜನರೇ ನಿರ್ಣಾಯಕರು. ಜನರು ಏನು ಮಾಡಬೇಕು ಜನರೇ ಮಾಡ್ತಾರೆ ಹೊರತು ನಾ ನಾಯಕ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯದಲ್ಲಿ ನಾ ನಾಯಕ ಅನ್ನೋರು ಬಹಳ ಜನ ಮಣ್ಣು ಪಾಲಾಗಿದ್ದಾರೆ. ಜನ ಯಾರಿಗೆ ಬೇಕು ಅವರೇ ನಾಯಕರು. ಯಾಸಿರ್ ಖಾನ್ ಪಠಾಣ್ ಅವರು ಸಂತೆಗೆ ಬಂದವರು ಅಂತ ನಿಮ್ಮ ಪಕ್ಷದ ನಾಯಕರು ಬಹಿರಂಗ ಹೇಳಿಕೆ ನೀಡ್ತಿದ್ದಾರೆ. ಯಾರು ಸಂತೆಗೆ ಬಂದಿದ್ದಾರೆ, ಯಾರ ಸಂತೆ ನಡೀತಾ ಇದ್ದಾವು, ಯಾರಿಂದ ಯಾರ ಮನೆ ನಡೀತಾ ಇದೆ, ಇದು ಕ್ಷೇತ್ರದ ಜನರಿಗೆ ಗೊತ್ತೈತಿ, ಹೈಕಮಾಂಡ್ಗೂ ಗೊತ್ತಿದೆ. ಸಮಯ ಸಂದರ್ಭ ಬಂದಾಗ ಎಲ್ಲನೂ ಸರಿಯಾಗುತ್ತೆ. ಅದರ ಬಗ್ಗೆ ನಾನು ಹೆಚ್ಚು ಮಾತನಾಡೋದಿಲ್ಲ. ನಾನು ಏನಾದರೂ ನನ್ನ ಹೋರಾಟ BJP, ಬಸವರಾಜ ಬೊಮ್ಮಾಯಿ, ಜೋಶಿಯವ್ರ ವಿರುದ್ಧ ನನ್ನ ಹೋರಾಟ ಇದೆ ಹೊರತು ಯಾವುದೇ ಕಾರಣಕ್ಕೆ ಇವು ಸಣ್ಣತನ ಮಾಡೋರ ವಿರುದ್ಧ ನನ್ನ ಹೋರಾಟ ಇಲ್ಲ. ಸರ್, ಇವಾಗ ಯಾಸಿರ್ ಖಾನ್ ಪಠಾಣ್ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ನೇರವಾಗಿ ಆರೋಪಗಳನ್ನು ಮಾಡ್ತಾ ಇರೋದ್ರಿಂದ ಇದು ನಿಮ್ಮ ಪಕ್ಷಕ್ಕೆ ಅಥವಾ ನಿಮಗೆ
ಅಲ್ಲಿರ್ತಕ್ಕಂಥ ನಿಮ್ಮ ಕಾರ್ಯಕರ್ತರಿಗೆ ಏನಾದರೂ ನೋವು ಮಾಡ್ತಾ ಇದೆಯಾ, ಅಥವಾ ಇದೆಲ್ಲೋ ಒಂದು ಕಡೆ ನಿಮ್ಮನ್ನು ತೇಜೋವಧೆ ಮಾಡಲಿಕ್ಕೆ ಒಂದು ಷಡ್ಯಂತ್ರ ಅಂತ? ನೋಡಿ, ಬಸವರಾಜ ಬೊಮ್ಮಾಯಿ ಅವರಿಗೆ ನನಗೆ ಕಂಡ್ರೆ ಭಯ. ಅವರು ಕಳೆದ ಚುನಾವಣೆಯಲ್ಲಿ ನನ್ನ ಶಕ್ತಿ ನೋಡಿದ್ದಾರೆ. ನೋಡಿ ನನ್ನ ಹೋಟೆಲು, ಪೆಟ್ರೋಲ್ ಪಂಪು ಎಲ್ಲ ಸ್ಥಳಗಳಲ್ಲಿ ದಾಳಿ ಮಾಡಿಸಿ ಅವರು ಗೆದ್ದಿದ್ದಾರೆ. ಮತ್ತು ನಾವು ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಾವು BJPಗೆ ಅತಿ ಹೆಚ್ಚು ಮತ ಬೀಳಲಿಕ್ಕೆ ಕೊಳ್ಳಿಲ್ಲ. ಇಲ್ಲಿ ಕಾಂಗ್ರೆಸ್ಸಿಗೆ ಲೀಡ್ ಕೊಡಿಸಿದ್ವಿ. ಅದರಿಂದ ಅವ್ರ ಮಂತ್ರಿ ಸ್ಥಾನ ತಪ್ಪಿತು. ನಮ್ಮ ಸಂಘಟನೆ, ನಮ್ಮ ಶಕ್ತಿ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಅವರು ಕೆಲವೊಬ್ಬರ ಕಡೆಯಿಂದ ಈ ಥರದ ಹೇಳಿಕೆಗಳನ್ನು ಕೊಡಿಸ್ತಾರೆ. ಯಾರು ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಲ್ಲ, ಅವರ ಕುಟುಂಬದ ಹಿನ್ನೆಲೆ ತಿಳ್ಕೊರಿ. ಅವರ ಕುಟುಂಬದಲ್ಲಿ ಯಾರು ಬಸವರಾಜ ಬೊಮ್ಮಾಯಿ ಜೊತೆಗಿದ್ರು, ಅವರ ಚಿಕ್ಕಪ್ಪ, ಅವ್ರ ಚಿಕ್ಕಪ್ಪನ ಮಕ್ಕಳು, ಅದೆಲ್ಲ ನೀವು ಹಿನ್ನೆಲೆ ತಿಳ್ಕೊರಿ. ನಾನು ಕೂಡ ಇಲ್ಲೇನು ರಾಜಕಾರಣ ಮಾಡಿರಲಿಲ್ಲ. ಅವ್ರು ಹೇಳ್ತಾ ಇರೋಂಥ ಜನ ಅವ್ರೇನು ಹೇಳ್ತಾ ಇದ್ದಾರಲ್ಲ, ಅವ್ರು ಯಾರು ರಾಜಕೀಯ ಹಿನ್ನೆಲೆದವರಲ್ಲ. ಅವರು ಒಬ್ಬ ಸಾಮಾನ್ಯ ಕುಟುಂಬದವರು, ವ್ಯವಹಾರಿಕದಲ್ಲಿ ಇದ್ದವರವರು. ಆಪಾದನೆ ಮಾಡಬೇಕಂತೇಳಿ ಏನು ಬೇಕಾದಲ್ಲ ಆಪಾದನೆ ಮಾಡ್ತಾರೆ. ಅವರ ಕುಟುಂಬದಲ್ಲಿ ಅವರು ಚಿಕ್ಕಪ್ಪರು ಏನು ಮಾಡಿದ್ದಾರೆ, ಅವ್ರು ಯಾವ ಪಕ್ಷದಾಗಿದ್ರು, ಬಸವರಾಜ ಬೊಮ್ಮಾಯಿ ಅವರಿಗೆ ಅವ್ರು ಯಾವ ಥರ ಆಪ್ತರಿದ್ರು, ತಮ್ಮ ಕುಟುಂಬದಲ್ಲಿ ನೋಡ್ಕೊಡ್ಲಿ. ತಮ್ಮ ತಾಟ್ನಲ್ಲಿ ಹೆಗಣ ಬಿದ್ದಿದೆ, ಮತ್ತೊಬ್ಬರ ತಾಟ್ನಲ್ಲಿ ಅವರು ನೊಣ ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಈ ಕ್ಷೇತ್ರ ಜನರಿಗೆ ಗೊತ್ತಿದೆ, ಹೈಕಮಾಂಡ್ಗೂ ಗೊತ್ತಿದೆ. ಸಿಗ್ಗಾವಿ ಕ್ಷೇತ್ರದಲ್ಲಿ ಅಧಿಕೃತ ನಾಯಕ ಯಾರು ಆಗ್ಬೇಕಂತ ಇಷ್ಟಪಡ್ತೀರಿ ಸರ್? ನೋಡ್ರಿ, ಹೈಕಮಾಂಡ್ ಇವತ್ತು ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇದೆ. ಮೊದಲೊಂದು ಕಾಲ ಇತ್ತು, ದಿಲ್ಲಿಗೆ ಹೋಗಿ ಟಿಕೆಟ್ ತೊಗೊಂಡು ಬರ್ತಿದ್ರು, ಬೆಂಗಳೂರಿಗೆ ಟಿಕೆಟ್ ತೊಗೊಂಡು ಬರ್ತಿದ್ರು. ಇವತ್ತು ನಮ್ಮ ಕಣ್ಣಿಗೆ ಕಾಣಲಾರ್ದಂಗೆ, ನಿಮ್ಮ ಕಣ್ಣಿಗೆ ಕಾಣಲಾರ್ದಂಗೆ ಈ ಕ್ಷೇತ್ರದಲ್ಲಿ ಹೈಕಮಾಂಡಿನ ಜನ ತಿರುಗ್ತಾ ಇದ್ದಾರೆ. ಹಳ್ಳಿ ಹಳ್ಳಿ ರೈತರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ, ದೀನದಲಿತರಿಗೆ, ಎಲ್ಲ ಮುಖಂಡರಿಗೆ ಇವತ್ತು ಯಾರು ಹೆಂಗಂತ ಕೇಳ್ತಾ ಇದ್ದಾರೆ. ಯಾರು ಹೊಂದಾಣಿಕೆ ಮಾಡ್ಕೊಳ್ಳೋರಿದ್ದಾರೆ, ಯಾರು ದುಡ್ಡು ಹೊಡೆಯೋರಿದ್ದಾರೆ, ಯಾರು ಸಂಘಟನೆ ಮಾಡೋರಿದ್ದಾರೆ, ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಕಮಿಟ್ಮೆಂಟ್ ಇದ್ದಾರೆ ಅಂತೇಳಿ ಅದನ್ನೆಲ್ಲ ಹೈಕಮಾಂಡ್ ಸರ್ವೆ ಮಾಡ್ತಾ ಇದೆ. ಸರ್ವೆ ಮಾಡಿ ನಮ್ಮ ಹೈಕಮಾಂಡ್ ತುಂಬ ಜಾಣಿದೆ. ನಮ್ಮ ಪಕ್ಷದಲ್ಲಿ ತುಂಬ ಸೀನಿಯರ್ಸ್ ಲೀಡರ್ಸ್ ಇದ್ದಾರೆ, ರಾಜಕೀಯ ಅನುಭವಸ್ಥರಿದ್ದಾರೆ. ಅವ್ರು ಒಳ್ಳೆ ಡಿಸಿಷನ್ ತೊಗೊತಾರೆ. ಅವ್ರು ಏನು ಡಿಸಿಷನ್ ತೊಗೊತಾರೆ, ಒಬ್ಬ ಕಾಂಗ್ರೆಸ್ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ, ಮುಖಂಡನಾಗಿ ಅದಕ್ಕೆ ನಾನು ತಲೆ ಬಾಗ್ತೇನೆ. ಸರ್, ಇವಾಗ ಈ ಕ್ಷೇತ್ರದಲ್ಲಿ ಅಜ್ಜಂಪೀರ್ ಖಾದ್ರಿ ಅವ್ರದ್ದು ಒಂದು ಬಣ, ಆಮೇಲೆ ಸೋಮಣ್ಣ ಹಾಗೂ ಪಠಾಣ್ ಅವರು ಒಂದು ಬಣ, ಇವರಿಬ್ಬರಲ್ಲೂ ಅಥವಾ ಮೂರಲ್ಲೂ ಅಥವಾ ಹಿಂದಿರ್ತಕ್ಕಂಥ ಕಾರ್ಯಕರ್ತರಿಗೂ ಕೂಡ ಹೊಂದಾಣಿಕೆ ಇಲ್ಲ ಅಂತ ಇವಾಗ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇವಲ್ಲ. ಮೀಡಿಯಾದಲ್ಲಿ ಅಥವಾ BJP ಅವರು ಅದನ್ನು ಫೋಕಸ್ ಮಾಡ್ತಾರೆ, ಅದನ್ನು ಬಣ ಅದಾವ ಅಂತೇಳಿ. ಈ BJP ಪಕ್ಷದಲ್ಲೂ ಬಣ ಇದೆ. ದುಂಡಿಗೌಡ್ರದ್ದು ಒಂದು ಬಣ ಇದೆ, ಬಸವರಾಜ ಬೊಮ್ಮಾಯಿ ಅವ್ರದ್ದೊಂದು ಬಣ ಇದೆ, ಮತ್ತು ಬೇರೆ ಯಾರ್ಯಾರೋ ನೀರಾಣಿಯವ್ರು ಬರ್ತಾರೆ, BC ಪಾಟೀಲ್, ಎಲ್ಲರೂ ತಮ್ಮದು ಬಣ ಇದ್ದೇ ಇರ್ತೈತಿ. ಆದ್ರೆ ಯಾರಿಗೆ ಪಕ್ಷದ ಬಗ್ಗೆ ನಾಲೆಜ್ ಐತಿ, ಯಾರಿಗೆ ಸಿದ್ಧಾಂತದ ಬಗ್ಗೆ ನಾಲೆಜ್ ಐತಿ, ಅವ್ರು ತಿಳ್ಕೊತಾರೆ. ಕಾಂಗ್ರೆಸ್ ಪಕ್ಷ ಅಂದರೆ ಒಬ್ಬ ಪರಾಜಿತ ಅಭ್ಯರ್ಥಿ ಅಂದರೆ ಅವ ಕಾಂಗ್ರೆಸ್ ಪಕ್ಷದ ಒಬ್ಬ ಜವಾಬ್ದಾರಿ ಮನುಷ್ಯ. ಜೊತೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, KPCC ಅಧ್ಯಕ್ಷರು, AICC ಅಧ್ಯಕ್ಷರು, ಇದರ ಅಧೀನ ನಾವು ಕೆಲಸ ಮಾಡ್ತೀವಿ. ಯಾವ ಬಣ ಗಿಣ ಇಲ್ಲ ಇಲ್ಲಿ. ಕಾಂಗ್ರೆಸ್ ಬಣ ಅಂದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, KPCC ಅಧ್ಯಕ್ಷರ ಅಧೀನದಲ್ಲಿ ನಡೀತೀವಿ. ನಾವೆಲ್ಲ ಕಾರ್ಯಕರ್ತರು, ನಾವೆಲ್ಲ ಮುಖಂಡರು. ಯಾರೂ ಕೂಡ ನಂದೊಂದು ಬಣ ಐತಿ, ನಾ ದೊಡ್ಡ ರಾಜಕಾರಣಿ ಅಂತ ಹೇಳಿದ್ರೆ ಅದಕ್ಕೆ ಪಕ್ಷ ಒಪ್ಪೋದಿಲ್ಲ. ಬಸವರಾಜ ಬೊಮ್ಮಾಯಿ ಅವರಿಗೆ ಒಪ್ಪೋದಿಲ್ಲ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ BJP ಪಕ್ಷ ಬಿಟ್ಟು ಬರಲಿ, ಅವರು ಸಿಂಬಲ್ ಬಿಟ್ಟು ಆಗುತ್ತಾ? ಸಾಧ್ಯ ಇಲ್ಲ. ಅದು ನಮ್ದು ಒಂದೇ ಬಣ, ಕಾಂಗ್ರೆಸ್ ಬಣ. ಕಾಂಗ್ರೆಸ್ಗೆ ಪಠಾಣನೂ ಅನಿವಾರ್ಯ ಅಲ್ಲ, ಕಾಂಗ್ರೆಸ್ಗೆ ಮತ್ತೊಬ್ಬನು ಅನಿವಾರ್ಯ ಅಲ್ಲ, ಕಾಂಗ್ರೆಸ್ಗೆ ಕಾಂಗ್ರೆಸ್ಸೇ ಅನಿವಾರ್ಯ. ಯಾರಾದರೂ ನನ್ನಿಂದ ಸೂರ್ಯ ಹುಡ್ತೈತೆ ಅಂತ ಹೇಳಿದ್ರೆ ಅದು ಕೇವಲ ತಪ್ಪು ಕಲ್ಪನೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಕಳೆದ ಬಾರಿ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಸಹಮತದಿಂದ ಒಗ್ಗಟ್ಟಿನಿಂದ ದುಡಿದಿರ್ತಕ್ಕಂತಹ ಒಗ್ಗಟ್ಟು ಇವಾಗ ಅಜ್ಜಂಪೀರ್ ಹಾಗೂ ಪಠಾಣ್ ಅವರ ನಡುವೆ ಯಾವುದೇ ರೀತಿ ಸಂಬಂಧಗಳು ಸರಿಯಾಗಿಲ್ಲ ಅಂತ ಹೇಳ್ತಾರೆ ಸರ್. BJPಯಲ್ಲೂ ಬಸವರಾಜ ಬೊಮ್ಮಾಯಿ ಅವರಿಗೆ, ಜೋಶಿಯವರಿಗೆ ಸರಿಯಿಲ್ಲ ಅಂತೇಳಿ ಎಲ್ಲರೂ ಹೇಳ್ತಾರೆ. ಇವ್ರಿಗೆ ಸೋಲ್ಸಾಕ್ ಪ್ರಯತ್ನ ಮಾಡಿದ್ರು, ಅವ್ರಿಗೆ ಸೋಲ್ಸಾಕ್ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾರೆ. ಅದು ನೋಡ್ರಿ, ಪಕ್ಷ ಅನ್ನೋದಿದೆ. ಪಕ್ಷದ ಸಿದ್ಧಾಂತದ ಮೇಲೆ ಎಲ್ಲ ನಡೀತಾ ಇರ್ತೈತಿ. ರಾಜ್ಯದ ನಾಯಕರು, ರಾಷ್ಟ್ರ ಮಟ್ಟದ ನಾಯಕರು, ಜಿಲ್ಲಾ ನಾಯಕರು ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದು ಎಲ್ಲ ಸಹಿ ಸಂದರ್ಭ ಬಂದಾಗ ಎಲ್ಲರಿಗೂ ಸ್ವಾಭಾವಿಕವಾಗಿ ಆಸೆ ಇದ್ದೇ ಇರ್ತೈತಿ, ನಾನು MLA ಆಗಬೇಕು, ನಾನು ದೊಡ್ಡವಾಗಬೇಕು ಅಂತೇಳಿ. ಬಟ್ ಅಲ್ಟಿಮೇಟ್ಲಿ ಪಕ್ಷ ಮತ್ತು ಈ ಕ್ಷೇತ್ರದ ಜನ ಎಲ್ಲನೂ ನೋಡ್ತಾ ಇದ್ದಾರೆ. ಸಮಯ ಸಂದರ್ಭ ಬಂದಾಗ ಸರಿಯಾದ ರೀತಿಯ ಎಲ್ಲರೂ ಡಿಸಿಷನ್ ತೊಗೊತಾರೆ. ಈಗ ನಿಮ್ಮ ಪಕ್ಷದ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ. ಯಾವ ಗುಂಪಿನಲ್ಲಿ ಹೋಗೋಣ ಅನ್ನೋ ಒಂದು ಅವ್ರಿಗೇನೆ ಪ್ರಶ್ನೆ ಕಾಡ್ತಾ ಇದೆ. ಯಾವ ನಾಯಕರು ಗೊಂದಲದಲ್ಲಿಲ್ಲ. ಗೊಂದಲದಲ್ಲಿ ಇರ್ತಿದ್ರೆ ನಾನು ಮೊನ್ನೆ ಕೂಡ
ಸುಮಾರು 24 ಸಭೆಗಳನ್ನು ಮಾಡಿದೆ. ನಾನು, ಸೋಮಣ್ಣ ಬೇನ್ಮುರದವರು, ನಮ್ಮ ಜಿಲ್ಲೆಯ ಮುಖಂಡರು, ಹಾನಗಲ್ ಶಾಸಕರಾದ ಶ್ರೀನಿವಾಸ್ ಮಾನೆ ಅವರು, ಎಲ್ಲರೂ ಕೂಡಿ ನಾವು 24 ಸಭೆಗಳು ಮಾಡಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ ಬಂದಾಗ 25,000 ಜನ ಕೂಡಿದ್ರು. ಪಕ್ಷದ ಅಧ್ಯಕ್ಷರ ಬಂದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಂದಾಗ ಒಂದು 25,000 ಜನ ಕೂಡಿದ್ರು. ಜಾರಕಿಹೊಳಿ ಸಾಹೇಬ್ರು ಬಂದಾಗ ಸಾವಿರಾರು ಜನ ಸೇರಿದ್ರು. ಆಮೇಲೆ ನಮ್ಮ ಕೃಷ್ಣ ಬೈರೇಗೌಡರು ಬಂದಾಗ ಸಾವಿರಾರು ಜನ ಸೇರಿದ್ರು. ನಂತರ ಸಲೀಂ ಅಹಮದ್ ಸಾಹೇಬ್ರು ಬಂದಾಗ ಸಾವಿರಾರು ಜನ ಸೇರಿದ್ರು. ಪ್ರತಿ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು 2 ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದಾಗ ಸಾವಿರಾರು ಜನ ಸೇರಿದ್ರು. ರಿಸಲ್ಟ್ ಕೊಟ್ರು. ಜನ ಯಾರಿಗೆ ವೇಟ್ ಮಾಡೋದಿಲ್ರಿ, ಪಕ್ಷ ಇದೆ, ಪಕ್ಷದಲ್ಲಿ ಎಲ್ಲ ಮುಖಂಡರಿದ್ದಾರೆ. ನಾವು ಪಕ್ಷದ ಮುಖಂಡರಾದವರು ಕೇವಲ ಅವರ ಬೆನ್ನು ತಟ್ಟು ಅವ್ರಿಗೆ ಹುರಿದುಂಬಿಸುವಂತ ಕೆಲಸ ಮಾಡಬೇಕು, ಸರ್ಕಾರದ ಸಾಧನೆಗಳನ್ನು ಹೇಳಬೇಕು, ಪಕ್ಷದಲ್ಲಿ ನಮ್ಮ ಲೋಕಲ್ ಮಟ್ಟದಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಇದ್ರೆ ಅದನ್ನು ಸರಿಪಡಿಸುವಂತ ಕೆಲಸ ಮಾಡಬೇಕು. ಆ ಕೆಲಸ ನಾನು, ಬೇನ್ಮರದವರು ಹಾಗೂ ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ನಾವು ಮಾಡಿದ್ದೇವೆ. ಅದರಲ್ಲಿ ನಾವು ಸಕ್ಸಸ್ ಆಗಿವಿ. ನೇಹಾ ಹಿರೇಮಠ ಪ್ರಕರಣ ಆದರೂ ಕೂಡ ನಾವು 93,000 ರೀಚ್ ಆಗಿವಿ. ಇಲ್ಲ ಅಂತ ಹೇಳಿದ್ರೆ ನಾವು 1,10,000 ಆಗ್ತಿದ್ವಿ. ನಾವು ನಮ್ಮ ಸಂಘಟನೆ, ನಮ್ಮ ಪಕ್ಷದ ಮುಖಂಡರು ನಾವೆಲ್ಲ ಕೂಡ್ಕೊಂಡು ಮುಂದಿನ ದಿನಗಳಲ್ಲಿ 1,10,000 ಮಾಡ್ತೀವಿ. ಈ ಕ್ಷೇತ್ರ ಏನು 25 ವರ್ಷದಿಂದ ಕಾಂಗ್ರೆಸ್ MLA ಹಾಕಿಲ್ಲ, ಈ ವರ್ಷ ನಾವು ಬಣ್ಣ ಹಾಕೊಂಡೇ ಹಾಕೊಂತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಹಾಗಾದ್ರೆ ಮೊನ್ನೆ ಅಷ್ಟೇ ನೀವು ಕಾರಡಗಿಯಲ್ಲಿ ನಿಮ್ಮ ಮೇಲೆ ಒಂದು ಪ್ರಕರಣ ದಾಖಲಾಗತ್ತೆ. ಅದು ಕೋಮುಗಲ್ ಬಗ್ಗೆ ನೀವು ಪ್ರಚೋದನೆ ಕೊಟ್ಟಿದ್ದೀರಿ. ಕಾರಡಗಿಯಲ್ಲಿ ಆದಂತ ಪ್ರಕರಣ ತಾವೆಲ್ಲ ಪತ್ರಿಕಾ ಮಾಧ್ಯಮದವ್ರು ಇದ್ದೀರಿ. ಅದು ಸೋಮಟು PS ಅವರಿಂದ ಆದಂಥ ಪ್ರಕರಣ. ಅದರ ಬಗ್ಗೆ ನಮ್ಗೆ ಯಾವುದೇ ರೀತಿ ಮಾಹಿತಿನೂ ಇಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿ ಇದಿಲ್ಲ. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಯಾವುದೋ ಆಡಿಯೋ ವಿಡಿಯೋ ವೈರಲ್ ಆಗೈತೆ ಅಂತೇಳಿ ಆ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವರು ಅದನ್ನು ಮಾಡಿದ್ದಾರೆ. ಅದು ಹೈಕೋರ್ಟ್ ಅವರು ಚೀಮಾರಿ ಹಾಕಿದ್ದಾರೆ. ಅದು ನನಗೆ ಸಂಬಂಧಪಡಲಾರ್ದ ವಿಚಾರ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಿರುವಂಥ ವಿಚಾರ. ಅದು ಪಠಾಣ್ ಅವರ ಧೈರ್ಯ ಹಾಗೂ ಅವರ ಕಾರ್ಯಕರ್ತರು ನೋವಿಗೆ ಸ್ಪಂದನೆಗೆ ಈ ಚುನಾವಣೆಯಲ್ಲಿ ಫಲಿತಾಂಶ ಎಷ್ಟು ಖುಷಿಯಾಗಿತ್ತು ಸರ್? ಭಾಳ ಖುಷಿಯಾಗಿದೆ. ನನ್ನ ನಿರೀಕ್ಷೆ ಇನ್ನೂ 1 ಲಕ್ಷ ದಾಟಬೇಕಂತಿತ್ತು. ಬಟ್ ಕೊನೆಗಳಿಗೆಯಲ್ಲಿ BJPಯ ಟ್ರೆಂಡ್ ಕೂಡ ಸ್ವಲ್ಪ ವರ್ಕ್ ಮಾಡ್ತು. ನನಗೆ ಸಮಾಧಾನ ಇದೆ, ತೃಪ್ತಿ ಇದೆ. ಆದರೆ ನನಗೆ ನನ್ನ ಮನಸ್ಸಿಗೆ ಅಂದ್ಕೊಂಡಂಗೆ ಇನ್ನೂ ಆಗಿಲ್ಲ. ನನ್ನ ಮನಸ್ಸಿಗೆ ಅಂದ್ಕೊಂಡಂಗೆ ಆಗಬೇಕಂದ್ರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕು, BJPಯನ್ನು ಹೀನಾಯವಾಗಿ ಸೋಲಿಸಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾವು ಈ ಕ್ಷೇತ್ರದಿಂದ ಒಂದು ಉಡುಗೊರೆ ಕೊಡಬೇಕನ್ನಂಥ ಆಸೆ ನನಗಿದೆ. ಆ ಆಸೆ ನಾನು ಬರೋ ಉಪಚುನಾವಣೆಯಲ್ಲಿ ಈಡೇರಿಸ್ತೇನೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಶಿಗ್ಗಾವಿ ಸವಣೂರು ಮತಕ್ಷೇತ್ರದಲ್ಲಿ ವ್ಯಕ್ತಿ ಪೂಜನ ಅಥವಾ ಪಕ್ಷ ಪೂಜನ ಸರ್? ಶಿಗ್ಗಾಂವ ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲೇನಿತ್ತು ಗೊತ್ತಿಲ್ಲ. ನನ್ನ ಚುನಾವಣೆ ಆದ ನಂತರ ಪಕ್ಷ ಪೂಜೆನೇ ಮಾಡ್ತೀವಿ. ಪಕ್ಷನೇ ದೊಡ್ಡದು, ಪಕ್ಷನೇ ಎಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಹಾಗಾದರೆ ಈಗ ಇಲ್ಲಿ ಇರ್ತಕ್ಕಂತಹ ಉಪಚುನಾವಣೆಯಲ್ಲಿ ಒಂದು ವೇಳೆ ಹೈಕಮಾಂಡ್ ನಿಮಗೆ ಟಿಕೆಟ್ ನೀಡಿದ್ದೇ ಆದಲ್ಲಿ ಎಷ್ಟೊಂದು ಲೀಡ್ ರೋಡ್ಗೆ ನೀವು ಆರಿಸಿ ಬರ್ತೀರಾ ಅಂತ? ನೋಡ್ರಿ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ಪಕ್ಷದ ಸಿದ್ಧಾಂತದಲ್ಲಿ ಬಂದವನು. ನಮ್ಮ ತಂದೆಯವ್ರ ಕಾಲದಿಂದ ಸುಮಾರು 50 ವರ್ಷದಿಂದ ನಾವು ಕಾಂಗ್ರೆಸ್ಸಲ್ಲಿ ಇದ್ದೀವಿ. ನಮ್ಮ ತಂದೆಯವರು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದರು. ನಾನು ಕೂಡ ಹಲವಾರು ಬಾರಿ ಟಿಕೆಟ್ ಸಿಗಲಿಲ್ಲ ಅಂದರೂ ಯಾರು ಕೊಟ್ಟರು ಅವ್ರ ಪರವಾಗಿ ದುಡಿದಿದ್ದೀನಿ. ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ನಾನೊಬ್ಬ ಹೋರಾಟದ ಮನೋಭಾವದಿಂದ ಬಂದವ. ಈ ಪಕ್ಷದ ಹೋರಾಟದ ಸಲುವಾಗಿ ನನ್ನ ಮೇಲೆ ಹಲವಾರು ಕೇಸ್ಗಳಾಗ್ಯಾವು. BJPಯವರು ಹಲವಾರು ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಯಾವುದೇ ರೀತಿಯ ತಪ್ಪು ಕೆಲಸ ಮಾಡಿ ನನ್ನ ಮೇಲೆ ಕೇಸಿಲ್ಲ. BJP ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವ್ರ ಮೇಲೂ ಕೇಸ್ ಆಗಿತ್ತು. ಮೊನ್ನೆ ಅವ್ರು ಬೆಂಗಳೂರಿಗೆ ಬಂದಿದ್ದರು. DK ಶಿವಕುಮಾರ್ ಸಾಹೇಬ್ರ ಮೇಲೂ ಕೇಸ್ ಮಾಡಿದ್ದಾರೆ. ವಿನಯಣ್ಣ ಕುಲಕರ್ಣಿಯವ್ರ ಮೇಲೆ ಕೇಸ್ ಮಾಡಿದ್ದಾರೆ. ಅದೇ ಥರ ಹೋರಾಟದ ಹಾದಿಯ ಮೂಲಕ ನನಗೂ ಕೂಡ ನಮ್ಮ ಹಿರಿಯ ನಾಯಕರ ಮೇಲೆ ಹೆಂಗೆ ಕೇಸ್ ಆಗಿದಾವಲ್ಲ, ಅದೇ ಥರ ನನ್ನ ಮೇಲೂ ಕೂಡ ಹಲವಾರು ಕೇಸುಗಳಾಗಿದ್ದವು. ನನ್ನ ಮೇಲೆ ಹಲವಾರು ಪ್ರಕರಣಗಳಾಗಿದ್ದವು. ಆದರೂ ಕೂಡ ನಾನು ಜಗ್ಗದೆ ನಾನು ಹೋರಾಟ ಮಾಡಿದ್ದೇನೆ. ನನಗೆ ಪಕ್ಷ ಟಿಕೆಟ್ ಕೊಟ್ಟೇ ಕೊಡ್ತೈತಿ. ನನ್ನ ಸಾಮಾನ್ಯ ಕಾರ್ಯಕರ್ತ ಇವತ್ತು MP ಗೆ ನಿಂತಾಗ ಒಬ್ಬ ರಾಷ್ಟ್ರ ಮಟ್ಟದ ಮೋದಿಯವರಲ್ಲಿ ಮೋದಿ ಅಮಿತ್ ಶಾ ಬಿಟ್ಟರೆ ಥರ್ಡ್ ಇವರೇ. ಇಂಥ ಒಬ್ಬ ಪ್ರಭಾವಿ ನಾಯಕನ ವಿರುದ್ಧ ನಾವು 93,000 ತೊಗೊಂಡಿವಿ. ನಮ್ದೇನಿದ್ರು ಟಾರ್ಗೆಟ್ ಏನಿದ್ರು 1 ಲಕ್ಷದ ಮೇಲೆ, 1 ಲಕ್ಷಕ್ಕಿಂತ ಹೆಚ್ಚು ಓಟುಗಳನ್ನು ಕೊಡಿಸ್ಬೇಕು. ಯಾರೇ ಅಭ್ಯರ್ಥಿಯಾಗಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಬೇಕನ್ನೋಂಥದ್ದೇ ನಮ್ಮದು ಉದ್ದೇಶ. ಇಷ್ಟೊತ್ತಿಗೂ ನೀವು ನಮ್ಮ ಜೊತೆಗೆ ಶಿಕ್ಷಣ, ಪಕ್ಷ ಸಂಘಟನೆ ಹಾಗೂ ಇಲ್ಲಿರ್ತಕ್ಕಂಥ ಒಂದಷ್ಟು ಆರೋಗ್ಯದ ಮೇಲಿರ್ತಕ್ಕಂಥ ಕಾಳಜಿ ಕುರಿತು ತಾವೆಲ್ಲ ಮಾತಾಡಿದ್ರಿ. ಕಾರ್ಯಕ್ರಮದಲ್ಲಿ ನೀವು ಬಂದಿದ್ದಕ್ಕಾಗಿ ನಮ್ಮ ನ್ಯೂಸ್ ಪ್ಯಾಕ್ ಪರವಾಗಿ ನಿಮಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದ ನಿಮಗೂ.
ಇನ್ನು ಮುಂಬರ್ತಕ್ಕಂತಹ ಉಪಚುನಾವಣೆಯಲ್ಲಿ ಕೈಯನ್ನು ನಾವು ಬಹುಮತಗಳಿಂದ ಗೆಲ್ಲಿಸ್ಕೊಂಡು ಬರ್ತೀವಿ, ಮತ್ತೊಮ್ಮೆ ನಾವು ಗುಲಾಲನ್ನು ನಮ್ಮ ಮುಖಗಳಿಗೆ ಹಚ್ಕೊಳ್ತೀವಿ, ವಿಜಯದ ಪತಾಕೆಯನ್ನು ನಾವು ಹಾರಿಸೇ ತೀರ್ತೀವಿ ಅನ್ನತಕ್ಕಂತಹ ವಿಶ್ವಾಸವನ್ನು ಯಾಸಿರ್ ಖಾನ್ ಪಠಾಣ್ ಅವರು ಇವತ್ತು ವ್ಯಕ್ತಪಡಿಸಿದ್ದಾರೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಪೇಕ್ ನಿಮ್ಮ ಚಾನೆಲ್.